ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಪ್ರಿಯ ರಾಜಮಾರ್ಗ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಪುಣ್ಯಭೂಮಿ ಪ್ರಣವನ ಫಾರ್ಮ್ಸ್ಗೆ ಡೀಟೇಲ್ಡ್ ವಿಡಿಯೋ ಮಾಡ್ತಾ ಇದ್ದೀವಿ. ನಿಮ್ಗೆ ತೋಟದ ಸಂಪೂರ್ಣ ಮಾಹಿತಿ ಬೇಕಾದ್ರೆ ನೀವು ಹೋಗಿ ಪುಣ್ಯಭೂಮಿ ಪ್ರಣವನ ಫಾರ್ಮ್ಸ್ ವಿಡಿಯೋಸ್ ನೋಡಿ, ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಡ್ರ್ಯಾಗನ್ ಫ್ರೂಟ್. 3 ಹಣ್ಣಾಗಿದೆ. ಈಗ ಇವತ್ತು ಹಾರ್ವೆಸ್ಟ್ ಮಾಡ್ಕೊಂಡು ಹೋಗ್ಬೇಕು ಮನೆಗೆ. ಜಾಸ್ತಿ ಹಣ್ಣಾಗ್ಬಿಟ್ಟಿದೆ ಇದು. ಇದನ್ನ ತಕೊಂಡು ಹಸುಗೆ ಅಥವಾ ಕುರಿಗೆ ಕೊಡೋಣ. ಬರ್ತಾನೆ ಇಲ್ಲ. ನೆಲ್ಲಿಕಾಯಿ ಮರ ನೋಡಿ ಎಷ್ಟು ನೆಲ್ಲಿಕಾಯಿ ಆಗಿದೆ ಈ ಸತಿ. ಸ್ವಲ್ಪನೂ ಹುಳಿ ಇಲ್ಲ ಅಂತ ಹೇಳಕ್ಕಾಗಲ್ಲ, ಸ್ವಲ್ಪ ಹುಳಿ ಇದೆ. ಏನು ಕಾಡಲ್ಲಿ ನಡ್ಕೊ ಬರ್ತಿದ್ದಲ್ಲ ಅಂತ ನೋಡ್ತಿದ್ದೀರಾ? ಇಲ್ಲ, ಇದು ನಮ್ ತೋಟ. ಇದನ್ನ ನಾವು ಕಾಡಿ ಕೃಷಿ ಪದ್ಧತಿಯಲ್ಲಿ ಬೆಳೆದಿದ್ದೀವಿ. ಹಾಗೆ ನೀವು ನೋಡ್ತಿರ್ಬೋದು, ಇಲ್ಲಿ ಪ್ರತಿಯೊಂದು ಹಣ್ಣಿನ ಗಿಡಗಳು ಸಹ ನಾವು ಹಾಕಿದೀವಿ. ನೆನ್ನೆ ನೈಟ್ ಫುಲ್ ಜೋರ್ ಮಳೆ ಗೈಸ್. ಈಗಾನು ಮಳೆ ಬರೋ ತರಾನೇ ಇದೆ. ನಾವ್ ಇವತ್ತು ರಿಟರ್ನ್ ಹೋಗ್ಬೇಕು. ಈಗ ಬೆಳಗ್ಗೆ 9:30 ಆಗಿದೆ, ಇನ್ನು ಟಿಫನ್ ಮಾಡಿಲ್ಲ. ಹಿಂಗ್ ಟಿಫನ್ ಮಾಡಕ್ ಹೋಗ್ತಿದೀವಿ. ಹೌದು ಹೌದು ಅಂತೆ. ನೋಡಿ ಇಲ್ಲೊಂದು ಯೆಲ್ಲೋ ಕಲರ್ ಇದೆ, ಬೋಗನ್ವಿಲ್ಲಾ. ಇದು ಡಿಫ್ರೆಂಟ್ ಶೇಡ್ ಇದೆ. ನೋಡಿ ಡಿಫ್ರೆಂಟ್ ಶೇಡ್ಸ್ ಆಫ್ ಬೋಗನ್ವಿಲ್ಲಾ. ಇದು ಪಿಂಕ್ ಕಲರ್, ಇದು ವೈಟ್, ಇದು ಸ್ಕಿನ್ ಕಲರ್, ಇದು ಯೆಲ್ಲೋ, ಹಾಗೆ ಇದು ರೆಡಿಶ್ ಪಿಂಕ್ ಇದೆ. ಇಷ್ಟ ಕಲರ್ ಇದೆ ನಮ್ ತೋಟದಲ್ಲಿ. ಚೆನ್ನಾಗಿದೆ ಅಲ್ಲ? ನೋಡಿ ಇಲ್ಲೊಂದು ದಾಸವಾಳ ಗಿಡ ಇದೆ. ಎಷ್ಟು ಹೂವು ಬಿಟ್ಟಿದೆ ದಾಸವಾಳ ಗಿಡದಲ್ಲಿ, ತೋರಿಸ್ತೀನಿ ರೀ. ನೋಡಿ ತುಂಬಾ ಚೆನ್ನಾಗಿದೆ. ನೋಡಿ ಗೈಸ್, ಈಗಷ್ಟೇ ಟಿಫನ್ ಮುಗಿಸ್ಕೊಂಡು ಆಚೆ ಕೂತಿದ್ದೀವಿ. ಟೊಮೆಟೊ ಬಾತ್ ಮಾಡಿದ್ರು ನಮ್ಮಮ್ಮ ತಿಂಡಿಗೆ. ಇದು ನಾವು ಉಯ್ಯಾಲೆ ಮಾಡಿಸ್ಕೊಂಡಿದ್ದೀವಿ, ಒಂದು ಮಕ್ಳಿಗೋಸ್ಕರ ಮಾಡಿಸ್ಕೊಂಡಿರೋದು. ಆದರೆ ಮಕ್ಳು ಕೂರಲ್ಲ, ಮಕ್ಳಿಗಿಂತ ಜಾಸ್ತಿ ನಾವೇ ಕೂತಿರ್ತೀವಿ ಇಲ್ಲಿ. ಮಳೆ ಬರ್ತಿದ್ರೆ ಇಲ್ಲಿ ಕುತ್ಕೊಂಡು ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಇವ್ರು ನಮ್ಮಮ್ಮ, ನಾವು ಬಂದಿದ್ದೀವಿ ಅಂತ ನಮಗೋಸ್ಕರ ಬಜ್ಜಿ ಮಾಡ್ತಾ ಇದ್ದಾರೆ. ನೋಡಿ ನಮ್ಮಮ್ಮ ಸ್ಪೆಷಲ್ ಕರ್ಬೇವು ಸೊಪ್ಪು ಬಜ್ಜಿ ಹಾಕಿದ್ದಾರೆ. ಯಾರಾದ್ರೂ ಮಾಡಿದೀರಾ ಈ ತರ? ಕರ್ಬೇವು ಸೊಪ್ಪು ಬಜ್ಜಿ. ಇದು ಕರ್ಬೇವು ಸೊಪ್ಪು ಕಡ್ಡಿನ ಈ ಹಸಿಟ್ನಲ್ಲಿ ಹಾಕಿ ಎತ್ತಿದ್ದಾರೆ. ಫ್ರೆಶ್ ನಮ್ ತೋಟದಲ್ಲೇ ಕಿತ್ಕೊ ಬಂದಿತ್ತು ಈಗ ತಾನೆ ಕರ್ಬೇವು ಸೊಪ್ಪು. ನೋಡಿ ಹೀಗೆ ಅದ್ಬಿಟ್ಟು ಎಣ್ಣೆಲ್ಲ ಹಾಕ್ರು. ನೋಡಿ ಕರ್ಬೇವು ಸೊಪ್ಪು ಬಜ್ಜಿ. ನೀವ್ ಯಾವತ್ತಾದ್ರೂ ಮಾಡಿದ್ರೆ ಕಮೆಂಟ್ ಮಾಡಿ. ನಮ್ಮಮ್ಮ ಹೊಸ ರೆಸಿಪಿ ಹೇಳ್ಕೊಡ್ತಿದಾರೆ ನೋಡಿ ನಿಮ್ಗೆ. ನೋಡಿ ಕರು ಜೊತೆ ಆಟ ಆಡ್ತಿದ್ದಾನೆ ನನ್ ಮಗ. ನೀ ತಿನ್ಸಿದ್ರೆ ತಿನ್ನಲ್ಲ ಬಿಡೋದು. ನೋಡಿ ಮುಂಚೆ ಎಲ್ಲ ಹಸುನೆ ಮುಟ್ತಿರ್ಲಿಲ್ಲ, ಇವ್ರಿಗೆ ಭಯ ಆಗ್ತಿತ್ತು. ಈಗ ಈ ಕರು ಬಂದಿರೋದ್ರಿಂದ ಅದ್ರ ಜೊತೆ ಆಟ ಆಡ್ಕೊಂಡಿರ್ತಾರೆ. ಇಲ್ಲಿ ಬಂದ್ರೆ ಆ ಕಡೆ ಬಾ, ಅದ್ರ ಹತ್ರ ಹೋಗ್ಬೇಡ, ಮಗು ಮುಟ್ಟುತ್ತೆ ಅಂತ ಆಮೇಲೆ ಗುದ್ಬಿಡುತ್ತೆ. ಇನ್ನ ಸರಿಯಾಗಿ ಎತ್ಕೋ. ಹಾ ಹಂಗೆ ಬಾ, ಗುಡ್ ಬಾಯ್. ನೋಡಿ ನಮ್ಮ ದೇಶೀಯ ಹಸು ಸಗಣಿ ಎಷ್ಟು ಚೆನ್ನಾಗಿದೆ ನೋಡಿ.
ನೋಡಿ ಇದ್ರ ಸಿಂಧೂರ ನೆನೆ ವಿಡಿಯೋದಲ್ಲಿ ನೋಡಿದ್ರಲ್ಲ, ಇದೇನು ಮಾಡಲ್ಲ, ಯಾರು ಏನ್ ಮುಟ್ಟಿದ್ರು ಏನು ಮಾಡಲ್ಲ, ಸುಮ್ನೆ ಇರುತ್ತೆ ನೋಡಿ. ಕೂದಲದು ಉದ್ರದ್ದು ಬಿಡು. ಸೊ ಇದು ಪ್ರೆಗ್ನೆಂಟ್, ಈಗ ಇನ್ನೊಂದ್ 2-3 ತಿಂಗಳಲ್ಲಿ ಕರು ಹಾಕತ್ತೆ. ಇನ್ನೊಂದ್ಸತಿ ಬಂದಾಗ ತೋರಿಸ್ತೀನಿ. ನೋಡಿ ನಾವು ಹೊಸದಾಗಿ ಮ್ಯಾಟ್ ಹಾಕಿದ್ವಿ ನಮ್ಮ ಹಸುಗಳಿಗೆ. ನಿನ್ನೆ ತಾನೇ ತರಿಸಿ ಹಸು ಕಾಲುಗಳಿಗೆ ನೋವಾಗಬಾರ್ದು ಅಂತ ಹೊಸದಾಗಿ ನಿನ್ನೆ ತಾನೇ ತರಿಸಿ ಇವತ್ತೆಲ್ಲ ಹಾಕಿದ್ದೀವಿ. ನಮ್ಮ ಸಿಂಧೂರಾಗೆ, ಕಾವೇರಿಗೆ, ಕಸ್ತೂರಿಗೆ ಹೊಸದಾಗಿ ಹಾಕಿ ಹಾಕಿದ್ದೀವಿ. ಅದನ್ನ ಸ್ವಲ್ಪ ಕೇಳ್ತೀನಿ. ಇದನ್ನ ಮುಟ್ಟಿದ್ರೆ ಒದಿತಾಳೆ, ಮುಂದೆ ಹೋದ್ರೆ ಗುಮ್ತಾಳೆ ನೋಡಿ. ಕಾವೇರಿದು ಮರಿ ಕಸ್ತೂರಿ ಅಂತ ಇಟ್ಟಿದೀವಿ. ಅದಕ್ಕೆ ಸಿಂಧೂರ ಅಂತ ಇಟ್ಟಿದೀವಿ. ಈ ಹಸುಗೆ ಸಿಂಧೂರ ಅಂತ ಹೆಸರಿಟ್ಟಿದೀವಿ. ಇದಕ್ಕೆ ಹೆಣ್ಮರಿ ಹುಟ್ಟಿದ್ರೆ ಮಂದಾರ ಅಂತ ಇಡ್ಬೇಕು ಅಂತ ಅನ್ಕೊಂಡಿದೀವಿ. ಆದ್ರೆ ಯಾವ ಮರಿ ಹುಟ್ಟುತ್ತೆ ಗೊತ್ತಿಲ್ಲ. ಸೊ ಗಂಡ್ ಮರಿ ಹುಟ್ಟಿದ್ರೆ ಏನ್ ಹೆಸರಿಡ್ಬೇಕು ಅಂತ ಕಮೆಂಟ್ ಮಾಡಿ ಗೈಸ್. ನೋಡಿ, ಹಾಯ್ ಮಾಡಿಮ್ಮ. ನೋಡಿ ನಮ್ಮ ಮಕ್ಳು ಇವರು ಇಬ್ರು ಒಂದೇ ತರ ಬಟ್ಟೆ ಹಾಕೊಂಡಿದ್ದಾರೆ. ಹಾಗೆ ನಮ್ ಪುಣ್ಯಭೂಮಿ ಪ್ರಣವನ ತೋಟದ್ದು ಲೋಗೋ ಹಾಕೊಂಡಿದ್ದಾರೆ ಇಬ್ರು ಒಂದೇ ತರ. ಹಿಂದೆನೂ ಇದೆ ಲೋಗೋ, ತೋರ್ಸ. ಇದಾಗಿತ್ತು ಇವತ್ತಿನ ವಿಡಿಯೋ. ಹೀಗೆ ನಮ್ಮನ್ನ ಪ್ರೋತ್ಸಾಹಿಸಿ. ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಪ್ರಿಯಾಂಕಾ ರಾಜಮಾರ್ಗ ಯೂಟ್ಯೂಬ್ ಚಾನಲ್ ಅಂಡ್ ಪುಣ್ಯಭೂಮಿ ಪ್ರಣವನ ಫಾರ್ಮ್ಸ್. ನಮಸ್ಕಾರ.